ಬಹಳ ರುಚಿಯಾದ ಹೀರೆಕಾಯಿ ಎಣ್ಗಾಯಿ ಒಂದು ಸ್ಪೆಷಲ್ ಸೈಡ್ ಡಿಶ್ ಅಂತ ಹೇಳ್ಬೋದು. ಒಂದ್ಸಲ ನೀವು ಇದನ್ನು ಟೇಸ್ಟ್ ಮಾಡಿದರೆ ಬಹಳ ಇಷ್ಟಪಟ್ಟು ಪದೇ ಪದೇ ಮನೇಲಿ ಮಾಡ್ಕೊಳ್ತೀರಾ. ಮಾಡುವಂಥ ವಿಧಾನ ಕೂಡ ಬಹಳನೇ ಸುಲಭ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಈಗ ಹೀರೆಕಾಯಿ ಎಣ್ಗಾಯಿನ ಬಹಳ ಸುಲಭವಾಗಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ. ಇದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಎಣ್ಗಾಯಿ ಮಾಡೋದಕ್ಕೆ ಬಹಳ ಎಳೆ ಹೀರೆಕಾಯಿನೇ ತೊಗೊಳ್ಬೇಕು. ಅದು ಬಲ್ತಿದ್ರೆ ಎಣ್ಗಾಯಿ ಮಾಡೋದಕ್ಕೆ ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನಾವು ಮೀಡಿಯಂ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಹೀಗೆ ಎಲ್ಲವನ್ನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಟ್ಕೊಳ್ಬೇಕು. ಅದಾದಮೇಲೆ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಸ್ಟಫಿಂಗ್ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಸೈಡ್ ಮಾತ್ರ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ನಾವು ಬದನೆಕಾಯಿ ಎಣ್ಗಾಯಿ ಮಾಡುವಾಗ ಸ್ಟಫಿಂಗ್ ಮಾಡೋದಕ್ಕೆ ಕಟ್ ಮಾಡ್ಕೊಳ್ತೀವಲ್ಲ, ಹಾಗೇನೆ ಹೀರೆಕಾಯಿನ ಒಂದು ಕಡೆ ಮಾತ್ರ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಅಷ್ಟನ್ನು ನಾನು ಒಂದ್ಸಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಆಗಿದೆ. ಇನ್ನಿದಕ್ಕೆ ತುಂಬ ಸಿಂಪಲ್ ಆಗಿ ಒಂದು ಮಸಾಲ ಮಾಡ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ನಾನಿಲ್ಲಿ ಶೇಂಗಾ ಹಾಕಿದ್ದೀನಿ. ಜೊತೆಗೆ 1 ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸಿದ್ದೀನಿ. ಇವೆಲ್ಲವನ್ನು ಸ್ವಲ್ಪ ಹುರ್ಕೊಳ್ಬೇಕು ನಾವಿಲ್ಲಿ. ಇವಾಗ ಎಣ್ಣೆ ಸೇರಿಸೋದೇನು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಅದಾದಮೇಲೆ 7 ರಿಂದ 8 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಸೇರಿಸಿದ್ದೀನಿ. ಜೊತೆಗೆ ಅರ್ಧ ಇಂಚಷ್ಟು ಶುಂಠಿ, ಇದೆಲ್ಲವನ್ನು ಹಾಕಿ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ಟವ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ನೋಡಿ ಕಲರ್ ಚೇಂಜ್ ಆಗಿದೆ. ಇಷ್ಟಾದಮೇಲೆ ನಾವು ಇದಕ್ಕೆ 1 ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಇನ್ನಿದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಜೊತೆಗೆ 1 ಸ್ಪೂನ್ ಪೆಪ್ಪರ್, ಇದಿಷ್ಟನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಕಾಳು ಮೆಣಸನ್ನ ಹಾಕೋ ಬದಲು ಅದರ ಪೌಡರ್ ಅನ್ನು ಕೂಡ ಯೂಸ್ ಮಾಡಬಹುದು. ಜೊತೆಗೆ ಚಿಲ್ಲಿ ಪೌಡರ್ ಅನ್ನ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಬೇಕು. ನಾನು 1 ಸ್ಪೂನ್ ಹಾಕಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಅರ್ಧ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೋದು. ಇದೆಲ್ಲವನ್ನು ಹಾಕಿ ನಾವು 2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಬೇಕು. ಮಸಾಲೆಗೆ ಮಾತ್ರ ಇಲ್ಲಿ ಉಪ್ಪು ಹಾಕೊಳ್ಳುವಂಥದ್ದು, ಆಮೇಲೆ ಮತ್ತೆ ಹಾಕೋಕಿದೆ. ಹಾಗಾಗಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದರೆ ಸಾಕಾಗ್ತದೆ. ಇದೆಲ್ಲ ತಣ್ಣಗಾದ್ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ಮಸಾಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನಾವು ಇದನ್ನು ಸ್ಟಫಿಂಗಿಗೆ ಯೂಸ್ ಮಾಡೋದ್ರಿಂದ ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ನೀರು ಹಾಕಿ ನಾವು ಈ ರೀತಿ ಗಟ್ಟಿಯಾಗಿನೇ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಮಾಡಿಟ್ಕೊಂಡಿದ್ದೀನಿ. ನಾನು ಇನ್ನೊಂದು ಪಾತ್ರೆಗೆ ಹಾಕಿದ್ದೀನಿ. ಇದರಲ್ಲಿ ಅರ್ಧದಷ್ಟು ಮಸಾಲೆನ ನಾವು ಸ್ಟಫಿಂಗಿಗೆ ಯೂಸ್ ಮಾಡಿ ಇನ್ನರ್ಧನ ಗ್ರೇವಿಗೆ ತೆಗೆದಿಟ್ಕೊಳ್ಬೇಕು. ನಾನಿಲ್ಲಿ ಹೀರೆಕಾಯಿ ಹೋಳುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೋಡಿ, ಈ ರೀತಿ ಅದರ ಮಧ್ಯದಲ್ಲಿ ಮಸಾಲನ ತುಂಬಿಸಿ ನಾವು ತೆಗೆದಿಟ್ಕೊಳ್ಬೇಕು. ಬದನೆಕಾಯಿ ಎಣ್ಗಾಯಿ ಮಾಡುವಾಗ ನಾವು ಮಸಾಲ ಸ್ಟಫಿಂಗ್ ಮಾಡ್ತೀವಲ್ಲ ಹಾಗೇನೆ, ಆದರೆ ಹೀರೆಕಾಯಿಗೆ ಸ್ಟಫಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು. ಅದು ಹೋಳುಗಳು ಕಟ್ಟಾಗ್ತದೆ. ಹಾಗಾಗಿ ನಿಧಾನವಾಗಿ ಮಸಾಲೆಯನ್ನು ತುಂಬಿಸ್ಬೇಕು. ಒಂದ್ಸಲ ಎಲ್ಲ ಕಟ್ ಮಾಡಿರೋ ಹೋಳುಗಳಿಗೆ ಮಸಾಲೆ ತುಂಬಿಸಿ ಈ ರೀತಿ ಇಟ್ಕೊಳ್ಬೇಕು. ಇನ್ನು ಎಣ್ಗಾಯಿ ಮಾಡೋದಕ್ಕೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 3 ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕು. ಯಾವುದೇ ಕುಕ್ಕಿಂಗ್ ಆಯಿಲ್ ಬಳಸ್ಬೋದು. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕು. ಜೊತೆಗೆ 2 ಕಡ್ಡಿ ಆಗುವಷ್ಟು ಕರಿಬೇವಿನ ಕೂಡ ಇದಕ್ಕೆ ಹಾಕಬೇಕು. ಇಲ್ಲಿ ಕರಿಬೇವನ್ನ ನಾವು ಮಸಾಲ ಗ್ರೈಂಡ್ ಮಾಡ್ತೀವಲ್ಲ ಆವಾಗ ಕೂಡ ಸೇರಿಸ್ಕೊಳ್ಬೋದು ಫ್ರೈ ಮಾಡಿ. ನಾನಿಲ್ಲಿ ಒಗ್ಗರಣೆಗೆ ಸೇರಿಸಿದ್ದೀನಿ. ಇವೆಲ್ಲವನ್ನ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡಿದ್ಮೇಲೆ ನಾವು ಮಸಾಲೆ ಹಾಕಿಟ್ಕೊಂಡಿರೋ ಹೀರೆಕಾಯಿ ಹೋಳುಗಳಿದೆಯಲ್ಲ ಅದನ್ನೆಲ್ಲ ಇಲ್ಲಿ ಸೇರಿಸ್ಕೊಳ್ಬೇಕು. ಈಗ 2 ನಿಮಿಷ ನಾವು ಕ್ಲೋಸ್ ಏನು ಮಾಡಬಾರ್ದು, ಹಾಗೇನೆ ಇದನ್ನ ಬೇಯೋದಕ್ಕೆ ಬಿಡಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. 2 ನಿಮಿಷ ಆದಮೇಲೆ ಇದನ್ನೆಲ್ಲ ಒಂದ್ಸಲ ತಿರುಗಿಸಿ ಹಾಕೊಂಡು ಮತ್ತೆ 2 ನಿಮಿಷ ಹಾಗೇನೆ ಓಪನ್ ಆಗಿ ಬೇಯಿಸ್ಕೊಳ್ಬೇಕು. ಹೀರೆಕಾಯಿ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಬೇಗ ಬೇಯ್ತದೆ. ಆದರೆ ನಾವು ತಕ್ಷಣ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತುಂಬ ಸಾಫ್ಟ್ ಆಗಿಬಿಡ್ತದೆ. ಹಾಗಾಗಿ ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡಿ ಅದಾದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಮತ್ತೆ 2 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ ತಳ ಹಿಡಿದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಮಸಾಲ ಸೇರಿಸ್ಕೊಳ್ಬೇಕು. ಉಳಿದಿರುವಂಥ ಮಸಾಲೆಗೆ ನಾನು ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಗ್ರೇವಿ ತಿಕ್ಕಾಗಿರಬೇಕು. ನಾವು ಮಸಾಲೆಗೆ ನೀರು ಸೇರಿಸುವಾಗ ನೋಡ್ಕೊಳ್ಬೇಕು. ತುಂಬ ನೀರು ಸೇರಿಸಿದ್ರೆ ಅದು ಸಾರು ಥರ ಆಗಿಬಿಡ್ತದೆ. ಹಾಗಾಗಿ ನೀರನ್ನು ಆದಷ್ಟು ಕಡಿಮೆ ಸೇರಿಸಬೇಕು. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪನ್ನು ನಾವು ಮಸಾಲೆ ಕೂಡ ಸೇರಿಸಿದ್ದೀವಿ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಇದಾದಮೇಲೆ ನಾವಿದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಇದು ಹೀಗೆ ಕುದಿಲಿಕ್ಕೆ ಶುರು ಆದಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 5 ರಿಂದ 6 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು.
ಇವಾಗಿದು ಚೆನ್ನಾಗಿ ಬೆಂದಿದೆ. ನೀವಿಲ್ಲಿ ನೋಡ್ತಿದ್ದೀರಾ ಹೀರೆಕಾಯಿ ಹೋಳು ತುಂಬ ಸಾಫ್ಟಾಗಿ ಬೆಂದಿದೆ, ಜೊತೆಗೆ ಗ್ರೇವಿ ಕೂಡ ತಿಕ್ಕಾಗಿದೆ. ಈ ರೀತಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಷ್ಟ ಆದರೆ ಹೀರೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿ ನಾವು ಗಾರ್ನಿಷ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ದೋಸೆ, ಚಪಾತಿ, ರೊಟ್ಟಿ ಎಲ್ಲದರ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾವು ಹೀರೆಕಾಯಿ ತಂದಾಗ ಸಾಮಾನ್ಯವಾಗಿ ಪಲ್ಯ ಅಥವಾ ಸಾರನ್ನಷ್ಟೇ ಮಾಡ್ಕೊಳ್ತೀವಿ. ಖಂಡಿತ ನೀವು ಈ ರೀತಿ ಹೀರೆಕಾಯಿ ಎಣ್ಗಾಯಿನ ಒಂದ್ಸಲ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗ್ತದೆ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಇದೇ ರೀತಿ ಬಹಳ ಟೇಸ್ಟಿಯಾಗಿ ಹಾಗೆ ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿಗಳಿಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.